ಹಲೋ ವೀಕ್ಷಕರೇ, ನಮಸ್ತೆ, ಅಸ್ಸಲಾಂ ವಲೈಕುಮ್, ಹಲ್ಲೂಯಾ, ಗುಡ್ ಈವ್ನಿಂಗ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ವಾಗತ, ಸುಸ್ವಾಗತ. ನನ್ನ ಯೂಟ್ಯೂಬ್ ಚಾನಲು NRS ಸ್ಪೆಷಲ್. ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡು ಹಮೀದ್ ಸರ್ ಇದ್ದಾರೆ ನಮ್ಮ ಜೊತೆ. ಲಾಸ್ಟ್ ಟೈಮ್ 2 ವೀಡಿಯೋಸು 3 ವೀಡಿಯೋಸಲ್ಲಿ ಅವರೇ ಇದ್ದರು. ಈ ಸಲ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ಹಾಗಾಗಿ ಬೇಡ ವೀಡಿಯೋಲ್ಲಿ ನಾನು ಕವರ್ ಮಾಡಬೇಡಿ, ನನ್ನ ಫೇಸ್ ಸರಿ ಬರಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಡಿಯೋಲಿ ಅವ್ರಿಗೆ ಕವರ್ ಮಾಡ್ತೀನಿ, ಸಾರಿ. ಸೊ ಇವತ್ತು ಯಾವ ಪ್ಲೇಸಿಗೆ ಹೋಗ್ತಾ ಇದ್ವಿ ಈ ವಿಡಿಯೋಲಿ ಎಲ್ಲ ಪೂರ್ತಿ ಕವರ್ ಮಾಡ್ತೀವಿ. ಸಂಜೆ ಟೈಮು, ಈಗ 7 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ. ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ನಮ್ಗೆ ಗೊತ್ತಿಲ್ಲ, ಫ್ರೀ ಟೈಮ್ ಇತ್ತು. ಸೊ ಕಾರ್ ಎತ್ಕೊಂಡ್ವಿ, ರೈಟ್ ನೋಡೋಣ. ಈ ವಿಡಿಯೋಲಿ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ ವೀಕ್ಷಕರೇ. ನಾವೀಗ ಹೋಗ್ತಾ ಇದ್ದೀವಿ ಹನುಮಂತಪ್ಪ ಸರ್ಕಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜರ್ನಿ. ಈಗ ಥ್ರೂ ಶೃಂಗಾರ್ ಸರ್ಕಲ್ ಥ್ರೂ ಹೋಗ್ತೀವಿ. ಸೊ ನಿಮಗೆ ಈವ್ನಿಂಗ್ ಟೈಮಲ್ಲಿ ನಮ್ಮ ಊರು ಹೇಗೆ ಕಾಣುತ್ತೆ ಈ ವಿಡಿಯೋಲಿ ಒಂದು ಚಿಕ್ಕ ಕ್ಲಿಪ್ಪು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಿ. ಸ್ನೇಹಿತರೆ, ನಾವು ಈಗ ಕೈಮರದಿಂದ 1 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ತರೀಕೆರೆ ಹೋಗೋ ರೋಡ್ ಇದು. ಸೊ ಇಲ್ಲಿ H2B ಅಂತ ಹೋಟ್ಲ್ ಇದೆ. ಸೊ ಅದು H2B ಅಂತ ಹಿಂದ್ಗಡೆ ನೋಡಿ ಬೋರ್ಡ್ ಇದೆ, H2B ಅಂತ. ಸೊ ಇಲ್ಲಿ ಭಾಳ ಚೆನ್ನಾಗಿದೆ ಹೋಟ್ಲಸ್, ಭಾಳ ಸೈಲೆಂಟ್ ಆಗಿದೆ, ವಾತಾವರಣ ಚೆನ್ನಾಗಿದೆ. ಇಲ್ಲಿ ಹಿಂದ್ಗಡೆ ನಿಮಗೆ ಹೋಟೆಲ್ಸ್ ರೂಮ್ಸ್ ಇದೆ, ಕನ್ವೆನ್ಷನಲ್ ಹಾಲ್ ಇದೆ, ಇಲ್ಲಿ ರೆಸ್ಟೋರೆಂಟ್ ಇದೆ. ನೋಡಿ ಸ್ನೇಹಿತರೆ, ಇದು ಹೋಟ್ಲು. ಇಲ್ಲಿ ಕೂರಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ, ವಾತಾವರಣ ಭಾಳ ಚೆನ್ನಾಗಿದೆ. ಅಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ, ಸ್ಪೇಸ್ ಇದೆ, ವೆಹಿಕಲ್ ಎಲ್ಲ ಪಾರ್ಕ್ ಮಾಡ್ಬೋದು ನೀವು. ಅದು ಕಿಚನ್ನು. ಇಲ್ಲಿ ಮೇಲ್ಗಡೆಯಿಂದ ನಿಮ್ಮ ಹಿಂದ್ಗಡೆ ರೂಮ್ಸಿಗೆಲ್ಲ ಹೋಗ್ಬೋದು. ಇದು ಅವರ ಕೌಂಟ್ರು. ಇದು ಸ್ವಲ್ಪ ಫುಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅವರು. ನೋಡಿ, ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ, ಚಾಕ್ಲೇಟ್ಸ್ ಎಲ್ಲ ಇದೆ. H2B ಅಂತ. ಐ ಥಿಂಕ್ ಮಧ್ಯಾಹ್ನ ಊಟನೂ ಇರುತ್ತೆ ಇಲ್ಲಿ. ಹೌದು, ಹಪ್ಪಳ ಇದೆ ಅಲ್ಲಿ, ಹಂಗಾಗಿ ಗೊತ್ತಾಯಿತು. ಭಾಳ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನಮ್ಮ ಫ್ರೆಂಡ್ ಹಮೀದ್ ಅವರು ಅಲ್ಲೇ ಕೂತಿದ್ದಾರೆ. ಸೊ ಈ ವಿಡಿಯೋಲಿ ತೋರಿಸಲ್ಲ ಅವರಿಗೆ, ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ, ನೋಡ್ತಾ ಇರಿ. ಸ್ನೇಹಿತರೆ, ನಾವು ಆರ್ಡರ್ ಮಾಡಿದ್ವಿ ಗೋಬಿ ಮಂಚೂರಿ ಮತ್ತು ಉದ್ದಿನ ವಡ ಬಂದಿದೆ. ನಮ್ಮ ಫ್ರೆಂಡ್ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ನಾವೀಗ ತಿಂತಾ ಇದ್ದೀವಿ, ನೋಡೋಣ ಟೇಸ್ಟ್ ಆಗಿದೆ ಅಂತ ಬಗ್ಗೆ. ಸ್ನೇಹಿತರೆ, ಸೊ ಉದ್ದಿನ ವಡೆ ಭಾಳ ಚೆನ್ನಾಗಿದೆ. ಇಲ್ಲಿದೆ, ತೋರಿಸಲ್ಲ ಜಾಸ್ತಿ, ದೃಷ್ಟಿ ಆಗತ್ತೆ. ಚೆನ್ನಾಗಿದೆ ಉದ್ದಿನ ವಡೆ. ಇದು H2B, ಯಾರೋ ಪುತ್ತೂರು ಅವರಂತೆ ಮಾಡಿರೋದಿಲ್ಲಿ. ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ. ಇಲ್ಲಿ ವೆಜ್ ಇದೆ. ಇದು ಪಕ್ಕದಲ್ಲಿ ಇನ್ನೊಂದು ಹೋಟ್ಲಿದೆ, ಇಂಪೈರ್ ಅಂತ, ಅದು ಪ್ಯೂರ್ ನಾನ್ ವೆಜ್. ಇದರ ಹಿಂದ್ಗಡೆ ಕನ್ವೆನ್ಷನಲ್ ಹಾಲ್ ಇದೆ ಮತ್ತು ರೂಮ್ಸ್ ಇದೆ, ಅಂದರೆ ಲಾಡ್ಜ್ ಇದೆ ಅದು. ಸೊ ನಾವು ನಮ್ಮ ಫ್ರೀ ಟೈಮಲ್ಲಿ ಬಂದಿದ್ದೀವಿ. ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ನೀವು ಬನ್ನಿ, ಊಟ ಎಂಜಾಯ್ ಮಾಡಿ.
ಸ್ನೇಹಿತರೆ, ನನ್ನ ಹೆಸರು ನೂರುದ್ದೀನ್, ನಿಮಗೆಲ್ಲರಿಗೂ ಗೊತ್ತು. ಸೊ ಇವ್ರ ಹೆಸರು ಅಮೀನ್ ಮತ್ತು ಇವ್ರ ಹೆಸರು ಬಶೀರ್. ಸೊ ಇವರೇ ಈ ಹೋಟ್ಲ್ ಮೇಂಟೈನ್ ಮಾಡ್ತಿದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸೊ ಥ್ಯಾಂಕ್ ಯು. ಭಾಳ ಚೆನ್ನಾಗಿದೆ ಗೋಬಿ ಮಂಚೂರಿ. ನೀವು ಟ್ರೈ ಮಾಡಿ, ಇಲ್ಲ ಟ್ರೈ ಮಾಡಿ, ಒಂದೊಂದು ಪೀಸ್ ಟ್ರೈ ಮಾಡಿ, ಪರವಾಗಿಲ್ಲ, ಟ್ರೈ ಮಾಡಿ. ಸೊ ಇವರು ಮೂಲತಃ ಕೇರಳ, ಕಾಸರಗೋಡವರು. ಸೊ ಏನಾದರೂ ನಿಮ್ಮ ಮಳ್ಳಹಳ್ಳಿಯಲ್ಲಿ ಹೇಳಿ, ಹೋಟ್ಲಿಗೆ ಬರಲಿ ಅಂತ. ಹೌದಾ? ಉಪ್ಪಳ್ಳಿಯಲ್ಲಿ. ನೀವು ಮಳ್ಳಹಳ್ಳಿಯಲ್ಲಿ ಏನಾದ್ರು ಹೇಳಿ. കാസർഗോഡ് ഇവിടെ 3 months ഇവിടെ വർക്ക് ചെയ്യുന്നു. അപ്പോൾ എന്താ പറയുക, ഇവിടുത്തെ ഫുഡ് നമ്മളിപ്പോൾ നോൺ വെജും രണ്ടും കൊടുക്കുന്നുണ്ട്. പിന്നെന്താ പറയുക, ഇപ്പോൾ നമുക്ക് ചാനലിന് NRS സ്പെഷ്യൽ ചാനലിലേക്ക് എന്താ പറയുക, എല്ലാവിധ ആശംസകളും. ഓക്കെ, എല്ലാവരും സബ്സ്ക്രൈബ് ചെയ്യുക, ചാനൽ വീഡിയോ ലൈക്ക് ചെയ്യുക. ಥ್ಯಾಂಕ್ ಯು ಅಮೀನ್ ಬೈ. ನಮ್ಮ ಹೆಸರು ಬಶೀರ್ ಅಂತ. ನಾವಿಲ್ಲಿ ಮೇಂಟೆನೆನ್ಸ್ ನೋಡ್ಕೊಳ್ಳೋದು. ಮತ್ತು ನಿಮಗೆ ಲಂಚ್ ಟೈಮಲ್ಲಿ ಮೀಲ್ಸ್ ಎಲ್ಲ ಸಿಗುತ್ತೆ. ಇದಿಲ್ಲಿ ಕೆಳಗೆ H2B ರೆಸ್ಟೋರೆಂಟಲ್ಲಿ. ಮತ್ತು ಚೈನೀಸ್ ಐಟಮ್ ಇದೆ, ತಂದೂರಿ ಇದೆ ವೆಜ್ಜಲ್ಲಿ. ಆಮೇಲೆ ಮೇಲೆ ನಮ್ಮದು ಇಂಪೈರ್ ಅಂತ ಇದೆ ರೆಸ್ಟೋರೆಂಟ್. ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್, ತಂದೂರಿ, ಚೈನೀಸ್ ಎಲ್ಲ ಸಿಗುತ್ತೆ. ಎಲ್ಲ ಚಿಕ್ಕಮಂಗ್ಳೂರವರು, ಬ್ಯಾಂಗ್ಳೂರವರು ಎಲ್ಲ ಬಂದರೆ ಸಪೋರ್ಟ್ ಮಾಡಿ, ಬನ್ನಿ ಇಲ್ಲಿ ಫುಡ್ಡು ಟೇಸ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಗೊತ್ತಾಯ್ತಲ್ಲ ಅವ್ರು ಹೇಳಿದ್ದು. ಇವ್ರು ಹೇಳಿದ್ದು ನನಗೆ 3 ವರ್ಡ್ ಗೊತ್ತಾಗಿದ್ದು. ಒಂದು ಸಬ್ಸ್ಕ್ರೈಬು, ಒಂದು ವೆಜ್ಜು, ಒಂದು ನಾನ್ ವೆಜ್. ಆದರೆ ಇವ್ರು ಹೇಳಿದ್ದು ಎಲ್ಲ ಗೊತ್ತಾಯಿತು. ಸೊ ಥ್ಯಾಂಕ್ ಯು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ. ಮತ್ತು ನೀವು ಹೊಸಬರಿದ್ದರೆ ಈ ಹೋಟ್ಲಿಗೆ, H2B ಹೋಟ್ಲಿಗೆ ವಿಸಿಟ್ ಮಾಡಿ. ಊಟ ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಪ್ಲೇಸ್ ಭಾಳ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ಭಾಳ ಚೆನ್ನಾಗಿದೆ, ಸೈಲೆಂಟ್ ಆಗಿದೆ. ನೀವು ನಿಮ್ಮ ಫ್ರೀ ಟೈಮಲ್ಲಿ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಹಿಂದ್ಗಡೆ ಪ್ಲೇ ಗ್ರೌಂಡ್ ಕೂಡ ಇದೆ, ಮಕ್ಕಳು ಆಡ್ಬೋದು. ವೆಹಿಕಲ್ಸಿಗೆ ಪಾರ್ಕಿಂಗ್ ಇದೆ, ಭಾಳ ಅನುಕೂಲ ಇದೆ. ರೆಸ್ಟೋರೆಂಟ್ ವೆಜ್ ಇದೆ, ನಾನ್ ವೆಜ್ ಇದೆ, ಹೋಟೆಲ್ ಇದೆ, ಕನ್ವೆನ್ಷನಲ್ ಹಾಲ್ ಇದೆ ಹಿಂದ್ಗಡೆ. ಸೊ ಟೋಟಲ್ ಆಲ್ ಇನ್ ಒಂದಿನ ನೀವು ಪೂರ್ತಿ ಬಂದು ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಭಾಳ ಚೆನ್ನಾಗಿದೆ, ವಿಸಿಟ್ ಮಾಡಿ ನೋಡಿ. ನ್ಯಾಚುರಲ್ ವ್ಯೂ ಇದೆ, ಏನು ಜಾಸ್ತಿ ಟ್ರಾಫಿಕ್ ಸೌಂಡ್ ಆ ಥರ ಏನಿಲ್ಲ. ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಹೋಟ್ಲಲ್ಲಿ ಫುಡ್ ಎಂಜಾಯ್ ಮಾಡಿ. ಸ್ನೇಹಿತರೆ, ಸೊ ನಮ್ಮ ಇಲ್ಲಿ ಏನು ಮ್ಯಾನೇಜರ್ ಇದ್ದರು ಅವ್ರ ಬಶೀರು, ಅವ್ರು ಹೋಗಿ 2 ಜನ ಶೆಫ್ಗಳಿಗೆ ಕರ್ಕೊಂಬಂದರು. ಇವರ ಹೆಸರು ಅನಿಮುಲ್ ಮಿರ್ಜಾ, ಆಮೇಲೆ ಇವರ ಹೆಸರು ಶೇಖ್ ಅಖ್ತರ್ ಅಲಿ. ಸೊ 2 ಜನನು ವೆಸ್ಟ್ ಬೆಂಗಾಲಿಂದ. ಸೊ ಇವರ ಬಾಯಿಂದ ಕೇಳೋಣ ಇವ್ರು ಏನೇನು ಮಾಡ್ತಾರಂತ. ಕೇಳಿ. ನಾವಿಲ್ಲಿ ತಂದೂರ್, ಚೈನೀಸ್, ಇಂಡಿಯನ್ 3 ಡಿಪಾರ್ಟ್ಮೆಂಟ್ ನಾವು ಎಕ್ಸಿಕ್ಯೂಟಿವ್ ಸೇಬಲ್ಲಿ ಇದ್ದೀನಿ ಇಲ್ಲಿ. ಮತ್ತು ನಾವು ರೋಟಿ ಮಾಡ್ತಾಯಿದ್ದೀನಿ, ಬಿರಿಯಾನಿ, ನಿಮ್ಮದು ಪರೋಟ, ಮತ್ತು ಸ್ಟಾಫ್ ರೋಟಿ, ಕುಲ್ಚಾ, ತಂದೂರಿ ಚಿಕನ್ ಟಿಕ್ಕಾ ಎಲ್ಲ ಬನ್ನಿ. ತಂದೂರಿ ಐಟಮ್ ಎಲ್ಲ ಬರುತ್ತೆ. ಮತ್ತು ನಮ್ಮ ಸೌದಿ ಅರಬಲ್ಲಿ ಮಾಡಿದ್ದೀನಿ, ಮತ್ತು ನಾವು ದುಬೈಯಲ್ಲಿ ಮಾಡಿದ್ದೀನಿ ಕೆಲಸ. ಇವಾಗ ನಾವು ಬಿರಿಯಾನಿ, ಚೈನೀಸ್, ಇಂಡಿಯನ್, ತಂದೂರ್ 3 ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀನಿ. ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ನೀವು ಮಾತಾಡಿ. मैं नॉर्थ इंडियन चाइनीज़ इसका मैं सीडी पे हूँ. सब कुछ मालूम है, बिरयानी, चाइनीज़, मतलब स्टार्टर वगैरह बहुत सारा आइटम है. इतना बोल के नहीं होता है. आप लोग आके थोड़ा ट्राई करो फूड को. ಸೊ ಅವರು ಅವರ ಕೆಲಸದಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ. ಅವರು ಎಲ್ಲ ಐಟಮು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಮಾಡ್ತೀವಿ, ನಾವು ಮಾಡಿ ನಿಮಗೆ ತಿನ್ನಿಸ್ತೀವಿ ಅಂತ ಹೇಳ್ತಾರೆ. ನೀವು ಜಸ್ಟ್ ನಿಮಗೆ ಯಾವ್ದು ಬೇಕು ಫುಡ್ಡು ನೀವು ಯೋಚನೆ ಮಾಡ್ಕೊಂಡ್ಬಂದು ನೀವು ಆರ್ಡರ್ ಮಾಡಬೇಕು. ಅದು ನಿಮಗೆ ಕಷ್ಟದ ಕೆಲಸ. ಯಾಕಂದರೆ ಇವರು ನೀವು ಏನು ಹೇಳ್ತೀರೋ ಅದು ಮಾಡಿಕೊಡ್ತಾರೆ. ಓಕೆನಾ? ಬನ್ನಿ ಈ H2B ಹೋಟೆಲಿಗೆ. ನಿಮ್ಮ ಕೈಮರದಿಂದ 1 ಕಿಲೋಮೀಟರ್ ಮುಂದೆ ರೈಟ್ ಸೈಡಲ್ಲಿ ಸಿಗುತ್ತೆ. ಭಾಳ ಚೆನ್ನಾಗಿದೆ ಪ್ಲೇಸು. ವಿಸಿಟ್ ಮಾಡಿ, ಇಲ್ಲಿನ ಫುಡ್ ಟ್ರೈ ಮಾಡಿ, ಇಲ್ಲಿನ ವಾತಾವರಣ ಟ್ರೈ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ನಾವೀಗ ಇಂಪೈರ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಅದು ನಾನ್ ವೆಜ್ಜು, ಇದು ವೆಜ್ಜಿಂದ ಇಲ್ಲಿ ಮುಗೀತು. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಯಾವ ಥರ ಇದೆ ನೋಡೋಣ. ನಮ್ಮ ಹಿಂದ್ಗಡೆ ಬಶೀರ್ ಬಿ ಬರ್ತಿದ್ದಾರೆ, ಮತ್ತು ನಮ್ಮ ಫ್ರೆಂಡ್ ಹಮೀದ್ ಅವರು ಬರ್ತಿದ್ದಾರೆ, ತೋರಿಸ್ತಾರಂತೆ. ಹಾಂ, ಈಗ ಎಂಟರ್ ಆಗಿದ್ದೀವಿ ಇಂಪೈರ್ ರೆಸ್ಟೋರೆಂಟಿಗೆ. ಇದು ಟೋಟಲ್ ನಿಮಗೆ ನಾನ್ ವೆಜ್ ಸೆಟಪ್. ಇಲ್ಲೇ ಸಪ್ರೇಟ್ ಕಿಚನ್ ಇದೆ. ಒಂದೊಂದು ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರೆ, ಒಂದೇ ಕಿಚನ್ ಕೊಟ್ಟು ವೆಜ್ಜು ಮತ್ತು ನಾನ್ ವೆಜ್ ಸರ್ವ್ ಮಾಡ್ತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ವೆಜ್ಜಿಗೆ ಬೇರೆ ಕಿಚನ್ನು ಪ್ಲಸ್ ನಾನ್ ವೆಜ್ಜಿಗೆ ಬೇರೆ ಕಿಚನ್. ಭಾಳ ಹೈಜಿನಿಕ್ ಆಗಿದೆ.
ಭಾಳ ಚೆನ್ನಾಗಿದೆ ಮತ್ತು ಭಾಳ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ನಿಮಗೆ ಸಪ್ರೇಟ್ ವಾಶ್ರೂಮ್ಸ್ ಫೆಸಿಲಿಟಿ ಕೂಡ ಇದೆ. ಮತ್ತು ನಿಮ್ಮ ರೂಮ್ಸ್ ಇದೆಯಲ್ಲ, ಏನು ರೂಮ್ ಅದು ಇದರಿಂದ ಹೆಸರು 3C ಕಂಫರ್ಟ್ಸ್ ಅಂತ ಇದೆ. ಆ ರೂಮ್ಸ್ ಅವ್ರು ಬಾಡಿಗೆ ಕೊಡ್ತಾರೆ. ಸೊ ಇದು ಎಂಪೈರ್ ರೆಸ್ಟೋರೆಂಟು ನೋಡ್ಕೊಳ್ಳಿ. ಇದೆಲ್ಲ ನಿಮ್ಮ ನಾನ್ ವೆಜ್. ಅಲ್ಲಿ ಕೆಳಗಡೆ ತೋರಿಸಿದ್ನಲ್ಲ ಅದು ವೆಜ್. ಸ್ನೇಹಿತರೆ, ನಮ್ಮ ಹಿಂದ್ಗಡೆ ಇರೋದು ಅದು VC ಕಂಫರ್ಟ್ಸ್, ಅದು ರೂಮ್ಸು ಪ್ಲಸ್ ಅದು ಇವ್ರದ್ದೇ ಅಲ್ಲಿ ಕನ್ವೆಕ್ಷನಲ್ ಹಾಲ್ ಇದೆ. ಆ ಹಾಲಿನ ಹೆಸರು RK ಕನ್ವೆಕ್ಷನಲ್ ಹಾಲ್. ಸೊ ಇಲ್ಲಿ ಹಾಲ್ ಇದೆ, ರೂಮ್ಸ್ ಇದೆ. ಇದು ನಿಮಗೆ ವೆಜ್ ಹೋಟೆಲ್ H2B ಮತ್ತು ಇದು ನಿಮಗೆ ಇಂಪೈರ್ ರೆಸ್ಟೋರೆಂಟ್, ಇದು ನಾನ್ ವೆಜ್. ಸೊ ಎಲ್ಲ ನಿಮಗೆ ಯಾವುದೇ ರೀತಿಯ ಫುಡ್ ಬೇಕು, ಕಂಫರ್ಟ್ಸ್ ಬೇಕು ಅಂದರೆ ಎಲ್ಲ ಇಲ್ಲೇ ಆಲ್ ಇನ್ ಒನ್ ಇದೆ. 3CO ಅಂತ. ಓಕೆ, ನೋಡಿದ್ರಲ್ಲ. ಸೊ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ ಫುಡ್, ಭಾಳ ಚೆನ್ನಾಗಿದೆ. ಸ್ನೇಹಿತರೆ, ನಾವೀಗ ಹೊರಡ್ತಾ ಇದ್ದೀವಿ. ನಮ್ಮ ಊಟ ಸ್ನ್ಯಾಕ್ಸು ಎಲ್ಲ ಮುಗೀತು, ಗೋಬಿ ಮಂಚೂರಿ ತಿಂದಾಯಿತು. ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ, ನೋಡ್ತಾ ಇರಿ. ಧನ್ಯವಾದ. ಸೊ ಇನ್ನೊಂದು ದಿವಸ ಬಂದು ನಾವು ನಾನ್ ವೆಜ್ ಟ್ರೈ ಮಾಡೋಣ. ಈಗ ಸಮಯ ಜಾಸ್ತಿ ಆಗಿದೆ, ಈಗ ಸಮಯ 8 ಗಂಟೆ ಆಗಿದೆ. ನಾವು ಊರಿಗೆ ಹೋಗಬೇಕು. ಹೋಗೋಕ್ಕೆ ನಮಗೊಂದು ಅರ್ಧ ಗಂಟೆ ಆಗುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನಮಗೆ ಭಾಳ ಕಾಳಜಿ ಇದೆ. ಏನೇನು ಹೊಸ ವಸ್ತುಗಳು ಸಿಗುತ್ತೆ, ಹೋಟೆಲ್ಸು, ರೆಸ್ಟೋರೆಂಟ್ಸು, ಫುಡ್ಸು, ಹೊಸ ಜನರು ಯಾರ್ಯಾರು ಸಿಗ್ತಾರೆ ಎಲ್ಲ ತೋರಿಸ್ತಾ ಇರಬೇಕು. ಧನ್ಯವಾದ. ಓಕೆ ಸ್ನೇಹಿತರೆ, ನಾವೀಗ ಹೊರಟಿದ್ದೀವಿ ಇಲ್ಲಿಂದ. ಥ್ಯಾಂಕ್ ಯು ಬಶೀರ್ ಭಾಯ್. ನಮ್ಮ ಫ್ರೆಂಡ್ ಅಲ್ಲಿ ಕೂತಿದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬಾಯ್. ನೋಡಿ, ಭಾಳ ಚೆನ್ನಾಗಿದೆ ಹೋಟ್ಲು. ಇದು H2B, ಅದು ಎಂಪೈರ್ ಹೋಟ್ಲ್, ಎಂಪೈರ್ ರೆಸ್ಟೋರೆಂಟ್. ಇದು ನಿಮ್ಮ ಹಿಂದ್ಗಡೆ ಪ್ಲೇ ಗ್ರೌಂಡ್, ಭಾಳ ಚೆನ್ನಾಗಿದೆ. ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡ್ಬೋದು ಈಸಿಯಾಗಿ. ಸ್ನೇಹಿತರೆ, ಫ್ರೆಂಡ್ಸ್, ಟೀ ಆರ್ಡರ್ ಮಾಡಿದ್ದೀವಿ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲ, ಭಾಳ ಚೆನ್ನಾಗಿದೆ. ಈ ಗೋಬಿ ಮಂಚೂರಿ ತಿಂದಾದ್ಮೇಲೆ, ಉದ್ದಿನ ವಡೆ ತಿಂದಾದ್ಮೇಲೆ ಈ ಥರ ಟೀ ಸಿಕ್ಕಿದ್ರೆ ನಿಜವಾಗ್ಲೂ ಇಲ್ಲೇ ನಿದ್ರೆ ಬರುತ್ತೆ. ನಮ್ಮ ಹಮೀದ್ ಸರ್ ಹೆಲ್ತ್ ಈಗ ಸ್ವಲ್ಪ ಸರಿ ಆಯಿತು, ಶೀತ ಆಗಿತ್ತು ಅವರಿಗೆ, ಅದಕ್ಕಾಗಿ ಈಗ ಓಕೆ. ಸೊ ನನಗೆ ಎಲ್ಲ ವೀಡಿಯೋಸಲ್ಲಿ ಅವರೇ ಹೆಲ್ಪ್ ಮಾಡೋದು. ಹೊಸ ಪ್ಲೇಸಸಿಗೆ ಕರ್ಕೊಂಡು ಹೋಗ್ತಾರೆ ಅವರ ಕಾರಲ್ಲಿ, ಭಾಳ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಬರ್ತಾರೆ. ಸೊ ಭಾಳ ಸಪೋರ್ಟ್ ಮಾಡ್ತಾರೆ. ಇಂಥ ಒಂದು ಒಳ್ಳೆ ಫ್ರೆಂಡು ಎಲ್ಲರಿಗೂ ಸಿಗಲಿ ಅಂತ ನನಗೆ ನನ್ನ ಮನಸ್ಸಿಂದ ಕೇಳ್ಕೊತೀನಿ ಅಲ್ಲನ ಹತ್ರ. ಸೊ ಭಾಳ ಖುಷಿ ಆಗುತ್ತೆ. ಎಲ್ಲ ಕಡೆ ಎಲ್ಲೋದ್ರೂ ಸಪೋರ್ಟ್ ಮಾಡ್ತಾರೆ. ಈ ಥರನೇ ನಿಮ್ಮ ಸೇಮ್ ಫ್ರೆಂಡ್ ನಿಮ್ಮ ಹತ್ರನೂ ಇದ್ದಾರಾ? ಒಂದು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.